ಆರ್ಎಸ್ಎಸ್ಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂತಹ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂತಹ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂತಹ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂತಹ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂತಹ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ.
ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ RSSಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂಥ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ RSSಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂಥ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್ RSSಗೆ ಕಡಿವಾಣ ಹಾಕಲು ವಿಧೇಯಕದ ಡ್ರಾಫ್ಟ್ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಸಿದ್ಧವಾಗಿರುವಂಥ ಡ್ರಾಫ್ಟ್ ಇದು. ಸರ್ಕಾರಿ ಆಸ್ತಿಗಳಲ್ಲಿ ಚಟುವಟಿಕೆಗಳ ನಿಯಂತ್ರಣ ವಿಧೇಯಕ 2025. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿಯನ್ನು ಪಡಿಬೇಕು ಎಂಬ ನಿಯಮ. ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿಗೆ ಅನುಮತಿ ನೀಡುವ ಅಧಿಕಾರ. ನಿಯಮ ಮೀರಿ ಚಟುವಟಿಕೆ ನಡೆಸಿದರೆ 1 ವರ್ಷ ಜೈಲು ಶಿಕ್ಷೆ. ನೋಡಿ, 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಈಗಾಗಲೇ ಡ್ರಾಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ವಿಧೇಯಕ ಡ್ರಾಫ್ಟ್ ಕೂಡ ರೆಡಿಯಾಗಿದೆ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಕಾರ್ಯಕ್ರಮ ನಡೆಸಬೇಕು ಅಂದರೆ ಸರ್ಕಾರದಿಂದ ಪೊಲೀಸ್